ಹಾಯ್ ಫ್ರೆಂಡ್, ಗೋಧಿ ಪಾಯಸ ಇದು ನೋಡಿ. ತುಂಬ ಈಸಿಯಾಗಿ ಮಾಡ್ಬೋದು, ತುಂಬ ಟೇಸ್ಟಿಯಾಗಿದೆ, ತುಂಬ ರುಚಿಯಾಗಿದೆ ನೋಡಿ. ಇದು ಚವೆ ಗೋಧಿ ಅಂತೇಳಿ ಅಂಗಡಿಯಲ್ಲಿ ಸಿಗುತ್ತೆ. ಪಾತ್ರೆಯಲ್ಲಿ ಹಾಕ್ಕೊತಾ ಇದ್ದೀನಿ ಒಂದು ಲೋಟ. ಚೆನ್ನಾಗಿ ಹುರಿಬೇಕು, ಇದನ್ನು ಕೆಂಪಗೆ ಹುರ್ಕೋಬೇಕು. ಚೆನ್ನಾಗಿ ಹುರಿಬೇಕು, ಕೆಂಪಗೆ ಹುರಿಬೇಕು. ಚೆನ್ನಾಗಿ ನೀರು ಹಾಕಿ ಕುಕ್ಕರಲ್ಲಿ ಇಡ್ತಾ ಇದ್ದೀನಿ. ಕುಕ್ಕರಲ್ಲಿ ನೋಡಿ ಈ ಥರ ಬೆಂದಿದೆ. ಈ ಥರ ಬೆಂದ ತಕ್ಷಣ ಬೆಲ್ಲ ನೋಡಿ, 3 ಬೆಲ್ಲ ಜಜ್ಕೋಬೇಕು. ಜಜ್ಜಿಬಿಟ್ಟು ಪಾಕ ಮಾಡೋಕ್ಕೆ ಇಟ್ಕೊಂಡಿರ್ತೀನಿ. ಪಾಕ ಮಾಡಬೇಕು. ಜಾರಿಗೆ ಸ್ವಲ್ಪ ಒಂದು ಅರ್ಧ ಹೋಳು ಕಾಯಿ, ಗಸಗಸೆ, ಗೋಡಂಬಿ ನೋಡಿ, ಏಲಕ್ಕಿ ಎಲ್ಲ ಹಾಕಿ ನುಣ್ಣಗೆ ರುಬ್ಕೋಬೇಕು. ರುಬ್ಬಿಟ್ಕೊಂಡು ನೋಡಿ ಈ ಥರ ಆಗಿದೆ. ನುಣ್ಣಗೆ ರುಬ್ಕೋಬೇಕು. ಈಗ ಇದಕ್ಕೆ ಹಾಕಬೇಕು ನೋಡಿ. ಹಾಕಿಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಇದಕ್ಕೆ ಪಾಕ ಇರುತ್ತಲ್ಲ, ನೆನೆಸಿದ ಪಾಕ ಮಾಡಿದ್ದೀನಲ್ಲ, ಅದನ್ನು ಹಾಕ್ಬಿಟ್ಟು ಮಿಕ್ಸ್ ಮಾಡಬೇಕು. ಇವಾಗ ನೋಡಿ ಈ ಥರ ಎಲ್ಲ ಮಿಕ್ಸ್ ಮಾಡ್ತಾಯಿದ್ದೀನಿ. ಮಿಕ್ಸ್ ಮಾಡಿಬಿಟ್ಟು ಈ ಗೋಡಂಬಿ ದ್ರಾಕ್ಷಿ ಒಗ್ಗರಣೆ ಕೊಡಬೇಕು. ತುಪ್ಪ, ಒಂದು ಸ್ಪೂನ್ ತುಪ್ಪ ಹಾಕ್ತಾಯಿದ್ದೀನಿ. ಗೋಡಂಬಿ ದ್ರಾಕ್ಷಿ ಹುರ್ಕೊತಾ ಇದ್ದೀನಿ. ಹುರಿದ್ಬಿಟ್ಟು ಸ್ವಲ್ಪ ಕೆಂಪಗೆ ಹುರ್ಕೋಬೇಕು. ಹುರಿದ್ಬಿಟ್ಟು ಪಾಯಸಕ್ಕೆ ಹಾಕ್ತಾಯಿದ್ದೀನಿ. ಹಾಕಿ ಸ್ವಲ್ಪ ಹಾಲಾದರೂ ನೀರಾದರೂ ಹಾಕ್ಕೋಬೇಕು. ನಾನು ಹಾಲು ಹಾಕಿದ್ದೀನಿ. ಸ್ವಲ್ಪ ಚೆನ್ನಾಗಿ ಕುದಿಸ್ಕೋಬೇಕು ನೋಡಿ. ಇಷ್ಟೇ, ತುಂಬ ಟೇಸ್ಟಿಯಾಗಿದೆ, ತುಂಬ ಚೆನ್ನಾಗಿದೆ. ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಪ್ಲೀಸ್. ಚೆನ್ನಾಗಿದೆ, ಒಮ್ಮೆ ಮಾಡಿ ನೋಡಿ.